Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಸಾನೆಟ್ ನಂಬರ್ 73 ಓದ್ತಾ ಇದ್ದೀವಿ. ದಟ್ ಈಸ್ ದಟ್ ಟೈಮ್ ಆಫ್ ದ ಇಯರ್. ದಟ್ ಟೈಮ್ ಆಫ್ ದ ಇಯರ್ ಅನ್ನೋ ಈ ಒಂದು ಸಾನೆಟನ್ನು ಓದ್ತಾ ಇದ್ದೀವಿ. ಸಾನೆಟ್ ಅಂದರೆ ಏನು ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಳೋಣ. ಇಲ್ಲಿ ಸಾನೆಟ್ ಅಂದರೆ ಏನಪ್ಪ ಅಂತಂದರೆ ಇದು 14 ಲೈನ್ಸ್ ಪೋಯಟ್ರಿ. ಏನಿದು 14 ಲೈನ್ಸ್ ಪೋಯಟ್ರಿ. ಓಕೆ, ಸೊ ಯೂಶ್ವಲಿ ಈ ಸಾನೆಟಲ್ಲಿ ಎರಡು ವಿಧದ ಸಾನೆಟ್ಸ್ ಇದ್ದಾವೆ. ಒಂದು ಇಟಾಲಿಯನ್ ಅಂತ ಕರಿತೀವಿ ನಾವು, ಇಟಾಲಿಯನ್ ಸಾನೆಟ್ ಅಂತ ಕರಿತೀವಿ. ಇನ್ನೊಂದು ಇಂಗ್ಲೀಷ್ ಸಾನೆಟ್ ಅಂತ ಕರಿತೀವಿ. ಈ ಇಟಾಲಿಯನ್ ಸಾನೆಟ್ ಹೆಂಗಿರುತ್ತಪ್ಪ ಅಂತಂದರೆ ಇದರಲ್ಲಿ ಯಾವ ಥರನಪ್ಪ ಅಂತಂದರೆ ಇಲ್ಲಿ 8+6 ಲೈನ್ಸ್ ಇರ್ತವೆ ಇಲ್ಲಿ. ಓಕೆ, ಅದೇ ಥರನಾಗಿ ಅಂದರೆ ಎರಡೇ ಸ್ಟಾಂಜಾ 8+6 ಅಂತ. ಇಲ್ಲಿ ಇಂಗ್ಲೀಷ್ ಸಾನೆಟಲ್ಲಿ ಏನಿರ್ತವೆ ಅಂದರೆ 4+4+4+2. ಐ ಮೀನ್ ಇದು ಕೂಡ 14, ಇದು ಕೂಡ 14. ಓಕೆ, ನೋಡ್ರಿಲ್ಲ ನಿಮಗೆ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿರಿ 1 2 3 4 ಇಲ್ಲಿ 4 ಇದ್ದಾವೆ. ಇಲ್ಲಿ ನೋಡಿರಿ ಇಲ್ಲಿ 1 2 3 4 4 ಇದ್ದಾವೆ. ಇಲ್ಲಿ ನೋಡಿರಿ 1 2 3 4 4 ಇದ್ದಾವೆ. ಇಲ್ಲಿ 2 ಇದ್ದಾವೆ. ಈ 4 ಲೈನ್ಸಿಗೆ ನಾವು ಒಂದು ಕ್ವಾಡ್ರೇನ್ ಅಂತ ಕರಿತೀವಿ. ಕ್ವಾಡ್ರೇನ್ 1 2 3 3 ಕ್ವಾಡ್ರೇನ್ಸ್ ಇರ್ತವೆ. ಮತ್ತು ಎರಡು ಲೈನ್ಸಿಗೆ ನಾವು ಏನಂತೀವಪ್ಪ, ಕೊನೆ 2 ಲೈನ್ಸಿಗೆ ಹಿರೋಯಿಕ್ ಲೈನ್ಸ್ ಅಂತ ಕರಿತೀವಿ. ಹಿರೋಯಿಕ್ ಲೈನ್ಸ್ ಅಂತೇಳಿ. ಓಕೆ, ಆರ್ ಹಿರೋಯಿಕ್ ಕಪ್ಲೇಟ್ ಅಂತಲೂ ಕರಿತೀವಿ. ಓಕೆ, ಈಗ ಈ ಸಾನೆಟನ್ನು ಓದೋಕ್ಕಿಂತ ಮುಂಚೆ ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಏನಪ್ಪ ಅಂತಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರನ್ನು ಇಂಗ್ಲೆಂಡ್ಸ್ ನ್ಯಾಷನಲ್ ಪೋಯೆಟ್ ಅಂತ ಕರಿತಿದ್ರು. ಏನಂದರೆ ಇಂಗ್ಲೆಂಡ್ಸ್ ನ್ಯಾಷನಲ್ ಪೋಯೆಟ್. ನಮ್ಮ ಇಂಡಿಯಾದಲ್ಲಿ ಕೂಡ, ಕರ್ನಾಟಕದಲ್ಲಿ ಕೂಡ ರಾಷ್ಟ್ರಕವಿಗಳಿದಾರಲ್ಲ, ಅದೇ ಥರನಾಗಿ ಇಂಗ್ಲೆಂಡ್ಸ್ ನ್ಯಾಷನಲ್ ಪೋಯೆಟ್ ಅಂತೇಳಿ ಕರಿತಿದ್ರು. ಅದರ ಜೊತೆಗೆ ಬಾರ್ಡ್ ಆಫ್ ಆ್ಯವನ್ ಅಂತಲೂ ಕೂಡ ಕರಿತಿದ್ರು. ಬಾರ್ಡ್ ಆಫ್ ಆ್ಯವನ್ ಪ್ಲೇಸ್ ಇದು. ಓಕೆ, ಬಾರ್ಡ್ ಅಂದರೆ ಏನು ರೀ, ಪೋಯೆಟ್ ಆಫ್ ಆ್ಯವನ್ ಅಂತೇಳಿ. ಸೊ ಈ ವಿಲಿಯಂ ಶೇಕ್ಸ್ಪಿಯರ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅರೌಂಡ್ 38 ಪ್ಲೇಸ್ ಬರೀತಾರೆ. ಪ್ಲೇಸ್ ಅಂದರೆ ನಿಮ್ಗೆ ಗೊತ್ತು, ನಾಟಕ. 38 ನಾಟಕಗಳನ್ನು ಬರೆದಿದ್ದಾರೆ. ಅದೇ ಥರನಾಗಿ 154 ಸಾನೆಟ್ಸ್ ಬರೆದಿದ್ದಾರೆ. 154 ಸಾನೆಟ್ ಬರೆದಿದ್ದಾರೆ. ಆ 154 ಸಾನೆಟಲ್ಲಿ 73rd ಸಾನೆಟ್ ದ್ಯಾಟ್ ಟೈಮ್ ಆಫ್ ದ ಇಯರ್ ಅಂತನ್ನು ನಾವಿವತ್ತು ಓದ್ತಾ ಇದ್ದೀವಿ. ಓಕೆ, ಫೈನ್. ಸೊ ಈಗ ನೋಡ್ರಿ, ಇಲ್ಲೊಂದು ಕ್ವಶನ್ ಇದೆ. ಬಿಫೋರ್ ವಿ ಜಂಪ್ ಇನ್ ಟು ದ ಸಾನೆಟ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಪೋಯೆಟ್ ಆರ್ ರೈಟರ್ ಈಸ್ ಟ್ರೈಂಗ್ ಟು ಮೇಕ್ ಅಸ್ ಅಂಡರ್ಸ್ಟ್ಯಾಂಡ್. ನಮ್ಗೆ ಏನು ತಿಳಿಸ್ಬೇಕಂತೇಳಿ ವಿಚಾರ ಮಾಡ್ತಾ ಇದ್ದಾರೆ. ಅದರ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ವೆನ್ ಡು ಯು ರಿಯಲೈಸ್ ದ ವ್ಯಾಲ್ಯೂ ಆಫ್ ಅ ಪರ್ಸನ್ ಆರ್ ಎನ್ ಆಬ್ಜೆಕ್ಟ್? ಇಸ್ ಇಟ್ ವೆನ್ ಯು ಪೊಸೆಸ್ ಹಿಮ್ ಆರ್ ಹರ್ ಆರ್ ಇಟ್, ಆರ್ ವೆನ್ ಯು ಲೂಸ್ ಹರ್ ಹಿಮ್ ಇಟ್? ವೈ ಇಸ್ ಇಟ್ ಸೋ? ಡಿಸ್ಕಸ್ ಇನ್ ಪೇರ್ಸ್. ಏನು ಕೇಳ್ತಾ ಇದ್ದಾರಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಆ ವ್ಯಕ್ತಿ ಅಥವಾ ವಸ್ತುವಿನ ಬೆಲೆ ನಿಮಗೆ ಯಾವಾಗ ಗೊತ್ತಾಗುತ್ತೆ? ಆ ವಸ್ತು ನಿಮ್ಮ ಹತ್ರ ಇದ್ದಾಗ ಅಥವಾ ನೀವು ಕಳ್ಕೊಂಡಾಗ, ಆ ಪರ್ಸನ್ ನಿಮ್ಮ ಜೊತೆ ಇದ್ದಾಗ ಅಥವಾ ಆ ಪರ್ಸನ್ ನೀವು ಕಳ್ಕೊಂಡಾಗ ಅಂಥೇಳಿ ಒಂದು ಕ್ವಶನ್ ಇದೆ. ಸೊ ನಿಮಗೆ ಸ್ಟ್ರೇಂಜ್ ಅನ್ನಿಸ್ತಾ ಇರ್ಬೋದು, ದ್ಯಾಟ್ ಟೈಮ್ ಆಫ್ ದ ಇಯರ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪರ್ಸ್ನಲು ಆ ಪರ್ಸನ್ ಬಗ್ಗೆ ನಿಮ್ಮದು ಅವ್ರ ವ್ಯಾಲ್ಯೂ ಅಂತ ಏನೇನೋ ಹೇಳ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಇದಕ್ಕೆ ಮತ್ತು ಈ ಕ್ವಶನಿಗೆ, ಈ ಒಂದು ಪೋಯಿಟ್ರಿಗೆ ಭಾಳಷ್ಟು ಲಿಂಕ್ ಇದೆ. ನಾನು ಹೇಳ್ತೀನಿ ನಿಮಗೆ ಏನಂತ ಫರ್ದರ್. ಓಕೆ, ಫೈನ್. ನೋಡಿರಿ, ನಾವು ಯಾವಾಗಲೂ ಏನು ಮಾಡ್ತೀವಪ್ಪ ಅಂತಂದರೆ, ವ್ಯಕ್ತಿ ಯಾವಾಗ ನಮ್ಮ ಜೊತೆಗೆ ಇರ್ತಾನೆ, ಆ ವ್ಯಕ್ತಿ ಒಂದು ವ್ಯಾಲ್ಯೂ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಕಳ್ಕೊಂಡಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನೀವು ಇದನ್ನು ಸ್ವಲ್ಪ ಕುಂತು ವಿಚಾರ ಮಾಡಿರಿ. ಈವನ್ ಯು ಕ್ಯಾನ್ ಟೇಕ್ ಇಟ್ ವಿತ್ ಯುವರ್ ಫ್ರೆಂಡ್ಶಿಪ್ ಆಲ್ಸೋ. ನಿಮ್ಮ ಫ್ರೆಂಡ್ಶಿಪ್ ಇರುತ್ತೆ. ಆ ಗೆಳೆಯನ ನಿಮ್ಮ ಜೊತೆ ಇದ್ದಾಗ ಗೆಳೆಯ ಏನಂತೇಳಿ ಗೊತ್ತಿರಲ್ಲ. ಗೆಳೆಯ 1 ಅಥವಾ 2 ದಿವಸ ನಿಮ್ಮಿಂದ ದೂರ ಆದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಹೀ ಆರ್ ಶೀ ಈಸ್ ಅಂಥೇಳಿ. ಓಕೆ, ಫೈನ್. ಇಲ್ಲಿ ದ ಮೇನ್ ಥೀಮ್ ಆಫ್ ದ ಪೋಯಟ್ರಿ ಏನೈತಿ, ನಾನು ನಿಮ್ಗೆ ಭಾಳ ಟೈಮ್ ತೊಗೊಳ್ಳೋದಿಲ್ಲ. ಡೈರೆಕ್ಟ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಇದಕ್ಕೆ ಬರ್ತೀನಿ. ಇದು ಮೇನ್ ಥೀಮ್ ಏನಪ್ಪ ಅಂತಂದರೆ ಲವ್ ಆ್ಯಂಡ್ ಡೆತ್. ಮೇನ್ ಥೀಮ್ ಏನಪ್ಪ ಅಂತಂದರೆ ಲವ್ ಆ್ಯಂಡ್ ಡೆತ್. ಪ್ರೀತಿ ಮತ್ತು ಸಾವು, ಇವೆರಡರ ಒಂದು ಮೆಸೇಜ್ ಇಟ್ಕೊಂಡು ಈ ಒಂದು ಪೋಯಿಟ್ರಿಯನ್ನು
ಶೇಕ್ಸ್ಪಿಯರ್ ಅವರು ನಮ್ಮ ಮುಂದೆ ತರ್ತಾ ಇದ್ದಾರೆ. ಓಕೆ, ಇಲ್ಲಿ ಡೆತ್ ಅನ್ನೋದನ್ನು ಯಾವ ರೀತಿಯಾಗಿ ತೋರಿಸಿದಾರಪ್ಪ ಅಂದ್ರೆ ಏಜು ಇಳಿತಾ 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 ಬಂದಾಗ ಏನಾಗುತ್ತೆ ಅಂಥೇಳಿ ತೋರಿಸ್ತಾರೆ. ಮತ್ತು ಅದರ ಜೊತೆಗೆ ಈ ಕಂಪ್ಲೀಟ್ ಪೋಯಟ್ರಿ ಏನಿತ್ತಪ್ಪ ಅಂತಂದರೆ ಫುಲ್ ಆಫ್ ಮೆಟಾಫರ್. ವಾಟ್ ಕೈಂಡ್ ಆಫ್ ಮೆಟಾಫರ್? ನ್ಯಾಚುರಲ್ ಮೆಟಾಫರ್ನಿಂದ ಕೂಡಿದೆ. ನ್ಯಾಚುರಲ್ ಮೆಟಾಫರ್ ಅಪ್ಪ ಅಂದರೆ ಏನು ನೀವು ನೋಡ್ಬೋದು, ಈ ಒಂದು ಸ್ಟ್ಯಾಂಜಾದೊಳಗೆ ಏನು ಮಾಡ್ಯಾರಪ್ಪ ಅಂತಂದರೆ ಅವರು ಅಟಮ್ ಸೀಸನ್ ಬಗ್ಗೆ ಹೇಳಿದ್ದಾರೆ. ಇದು ಅಟಮನ್ ಅಲ್ಲ, ಇದು ಅಟಮ್ ಸೀಸನ್ ಬಗ್ಗೆ ಹೇಳ್ತಾರೆ. ಮತ್ತು ಎರಡನೇದ್ರೊಳಗೆ ಏನು ಹೇಳ್ತಾರಪ್ಪ ಅಂತಂದರೆ ಟ್ವಿಲೈಟ್. ಇವು ಅಂದರೆ ಏನು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಮುಂದೆ ಹೋಗೋಣ. ಅದಾದಮೇಲೆ ಮೂರನೇ ಸ್ಟ್ಯಾಂಜಾದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಡೈಯಿಂಗ್ ಫೈರ್. ಏನಿದು ಡೈಯಿಂಗ್ ಫೈರ್ ಅಂತ ನೋಡೋಣ. ಅಟಮ್ ಅನ್ನೋದೇನು ರೀ? ಇಟ್ಸ್ ಅ ಸೀಸನ್, ಅಂದರೆ ನೇಚರ್. ಈ ಸೀಸನ್ ಯಾವಾಗ ಬರುತ್ತಪ್ಪ ಅಂತಂದ್ರೆ ಸೆಪ್ಟೆಂಬರ್ ಬಿಟ್ವೀನ್ ನವಂಬರ್ ಬರುತ್ತೆ ರೀ. ಸೆಪ್ಟೆಂಬರ್ ಮತ್ತು ನವಂಬರ್ ಬಿಟ್ವೀನ್. ಟ್ವಿಲೈಟ್ ಅಪ್ಪ ಅಂತಂದ್ರೆ ಸಂಜೆ ಮುಂದೆ ಏನಾಗ್ತೈತಲ್ಲ, ಸಂಜೆ ಮುಂದೆ ಈವ್ನಿಂಗ್ ಅಂತ ಏನು ಕರಿತೀವಲ್ಲ, ಅದಕ್ಕೆ ನಾವು ಆ ಈವ್ನಿಂಗ್ ಬೆಳಕಿಗೆ ಸಂಜೆ ಮುಂದೆ ಸೂರ್ಯ ಮುಳುಗುವಾಗ ಯಾವ ರೀತಿಯಾಗಿರ್ತೈತಲ್ಲ ಅದಕ್ಕೆ ನಾವು ಟ್ವಿಲೈಟ್ ಅಂತ ಕರಿತೀವಿ. ಡೈಯಿಂಗ್ ಫೈರಪ್ಪ ಅಂತಂದರೆ ಬೆಂಕಿ ಉರಿತಾ 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 ಹೆಂಗೆ ನಂದಿ ಹೋಗುತ್ತಲ್ಲ ಅದಕ್ಕೆ ನಾವು ಡೈಯಿಂಗ್ ಫೈರ್. ಇವು ಮೂರು ಕೂಡ ಏನದಪ್ಪ ಅಂತಂದ್ರೆ ನೇಚರಲ್ಲಿ ಆಗುವಂಥದ್ದು, ಡೇ ಟು ಡೇ ಲೈಫಲ್ಲಿ ಆಗುವಂಥದ್ದು, ನೋಡುವಂಥದ್ದು. ಓಕೆ, ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವರ ಏಜನ್ನು ಶೇಕ್ಸ್ಪಿಯರ್ ಏನು ಮಾಡ್ತಾರಪ್ಪ ಅಂತಂದ್ರೆ ಕಂಪೇರ್ ಮಾಡ್ಕೋತಾರೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ನಾವು. ಫೈನ್, ಇಷ್ಟೊಂದು ಬೇಸಿಕ್ ನಮಗೆ ಬೇಕಾಗತ್ತೆ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಒಂದು ಪೋಯಿಟ್ರಿಯನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ನಾನು ಯಾವಾಗಲೂ ಹೇಳೋದೇನಪ್ಪ ಅಂತಂದರೆ, ಮೊದಲು ನನ್ನ ಕ್ಲಾಸ್ ಕೇಳುವಾಗ ನಿಮ್ಮ ಮುಂದ್ಗಡೆ ಟೆಕ್ಸ್ಟ್ ಬುಕ್ ಇರಬೇಕು, ಕೈಯಲ್ಲಿ ಪೆನ್ಸಿಲ್ ಇರಬೇಕು. ಯಾಕಪ್ಪ ಅಂತಂದ್ರೆ ನಾನು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಹೇಳ್ಕೊಡ್ತೀನಿ ಅದನ್ನ ನೀವು ಬರ್ಕೋಬೇಕಾಗತ್ತೆ. ಓಕೆ, ಫೈನ್, ನಾನು ಇದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಫೈನ್. ಓಕೆ, ಈಗ ನಾವೇನು ಮಾಡೋಣಪ್ಪ, ಸೊ ಒಂದು ಸರಿ ಏನು ಮಾಡೋಣಪ್ಪ, ರಿಸೈಟ್ ಮಾಡಿಬಿಡೋಣ. ದಟ್ ಟೈಮ್ ಆಫ್ ಇಯರ್ ದೌ. ಇಲ್ಲಿ ನೋಡಿರಿ, ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸೋ ವರ್ಡ್ಗಳನ್ನು ನಾನು ಆಲ್ರೆಡಿ ಮಾರ್ಕ್ ಮಾಡ್ತೀನಿ ನಿಮಗೆ. ಓಕೆ, ನೀವು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ದಟ್ ಟೈಮ್ ಆಫ್ ಇಯರ್ ದೌ ಮೈಸ್ಟ್ ಇನ್ ಮೀ ಬಿಹೆಲ್ಡ್ ವೆನ್ ಯೆಲ್ಲೋ ಲೀವ್ಸ್ ಆರ್ ನನ್ or few do hang upon those boughs which shake against the cold, bare ruined quiets where laid the sweet bird sang. In me thou seest the twilight of such day as after sunset fades in the west, which by and by black night doth take away death's second self that seals of all in rest. In me thou seest the glowing of such fire that on the ashes of his youth doth lie, as the deathbed whereon it must expire, consumed with that which it was nourished by. This thou perceivest, which makes thy love more strong, to love that well which thou must leave ere long. ಓಕೆ, ಈ ವರ್ಡ್ಸ್ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋ ನೀಡ್ ಟು ವರಿ. ಓಕೆ, ಫೈನ್ ಗೈಸ್. ಇಲ್ಲಿ ನೋಡ್ರಿ, ದಟ್ ಟೈಮ್ ಆಫ್ ದ ಇಯರ್ ದೌ ಅಂದರೆ ಏನು ರೀ? ಯು ಅಂಥೇಳಿ. ಯು ಮೈಸ್ಟ್ ಅಂದರೆ ಏನು ರೀ? ಯು ಮೇ ಬಿಹೆಲ್ಡ್ ಅಂದರೆ ಲುಕ್, ಅಂದರೆ ಏನು ಹೇಳ್ತಾ ಇದ್ದಾನೆ ರೀ? ದಟ್ ಟೈಮ್ ಆಫ್ ದ ಇಯರ್ ಯು ಮೇ ಲುಕ್ ಮೀ ಅಂದಂಗೆ, ನೀವು ನನ್ನ ಆ ಟೈಮ್ ಆಫ್ ದ ಇಯರ್ ನನ್ನ ನೀವು ನೋಡಿದ್ರೆ ಹೆಂಗಾಗ್ತೈತೆ ಅಂದರೆ, ವೆನ್ ಯೆಲ್ಲೋ ಲೀವ್ಸ್ ಆರ್ ನನ್ ಆರ್ ಫ್ಯೂ ಡೂ ಹ್ಯಾಂಗ್ ಅಪಾನ್ ದೋಸ್ ಬಾಬ್ಸ್. ಈ ಬಾಬ್ಸ್ ಅಂದರೆ ಏನು ರೀ? ಬಾಬ್ಸ್ ಅಂದರೆ ಬ್ರ್ಯಾಂಚು, ಗಿಡದ ಬ್ರ್ಯಾಂಚ್. ಇದು ಈ ಬ್ರ್ಯಾಂಚ್ ಒಳಗೆ ಯೆಲ್ಲೋ ಲೀವ್ಸ್, ಈ ಹಸಿರು ಎಲೆಗಳು ಯೆಲ್ಲೋ ಲೀವ್ ಯಾವಾಗಪ್ಪ ಅಂದ್ರೆ ಅಟಮ್ ಸೀಸನ್ ಬಂದಪ್ಪ ಅಂದ್ರೆ ಸೆಪ್ಟೆಂಬರ್ ಮತ್ತು ನವಂಬರ್ ನಡು ಎಲ್ಲ ಗಿಡದ ತಪ್ಪಲುಗಳು ಯೆಲ್ಲೋ
ಆಗಿ ಉದುರಿ ಮತ್ತೇನಾಗ್ತೈತಿ ಡಿಸೆಂಬರ್ ಮುಗಿ ಜನವರಿ ಬಂತಪ್ಪ ಅಂತಂದ್ರೆ ಅವಾಗ ಏನಕ್ಕಾವು ಒಳ್ಳೆ ಚಿಗುರ್ತಾವೆ. ರೈಟ್. ಹಂಗೆ ಇಲ್ಲಿ ಯಾವ ಟೈಮ್ ಇದು ದಟ್ ಟೈಮ್ ಆಫ್ ದ ಇಯರ್. ಅವರು ಡೈರೆಕ್ಟ್ ಅಟಮ್ ಅಂತ ಹೇಳಿಲ್ಲ. ಈ ಒಂದು ಸಿನ್ಯಾರಿಯೋ ಎಲ್ಲೋ ಲೀವ್ಸು ಆರ್ ನನ್ ಆರ್ ಫ್ಯೂ ಡೂ ಹ್ಯಾಂಗ್, ಈ ಒಂದು ಸಿನ್ಯಾರಿಯೋ ನೋಡಿದಾಗ ನಾವು ಅರ್ಥ ಮಾಡ್ಕೋಬೇಕು ಯಾವ ಸೀಸನ್ ನಡೆದೈತಪ್ಪ ಅಂತಂದ್ರೆ ಅಟಮ್ ಅಂಥೇಳಿ. ಓಕೆ. ದೆನ್ ಅಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ನೀವು ನನ್ನ ನೋಡಿದರೆ ಹೆಂಗೆ ಅನ್ನಿಸ್ತಪ್ಪ ಅಂತಂದ್ರೆ ಈ ಅಟಮ್ ಸೀಸನ್ದಾಗ ಗಿಡದಾಗ ಎಲ್ಲೋ ಲೀವ್ಸ್ ಇರ್ತಾವೆ ಅಥವಾ ಸ್ವಲ್ಪ ಇರ್ತಾವೆ, ಇಲ್ಲಾಂದ್ರೆ ಇರುವುದೇ ಇಲ್ಲ. ವಿಚ್ ಶೇಕ್ ಅಗೇನ್ಸ್ಟ್ ದ ಕೋಲ್ಡ್, ಈ ಥಂಡಿಗೆ ಎಲ್ಲ ಬಿದ್ದು ಹೋಗ್ಯಾವು ಅಳಗಾಡಿ. ಬೇರ್ ರೂಯಿಂಡ್ ಕಾಯರ್ಸ್, ಬೇರ್ ಅಂದರೆ ಇಲ್ಲವೇ ಇಲ್ಲ, ಬೇರ್ ರೂಯಿಂಡ್ ಕಾಯರ್ಸ್ ಅಂದರೆ ಏನ್ರಿ ಇಲ್ಲಿ ಹಾಡೋರು ಅಂತ ನೀವು ಕ್ವೈರ್ ಗ್ರೂಪ್ ಅಂತ ಕರಿತೀವಲ್ಲ, ಅಂದರೆ ಇಲ್ಲಿ ಬರ್ಡ್ಸ್ಗೆ ಹೇಳ್ತಾ ಇದ್ದಾರೆ. ವೇರ್ ಲೇಟ್ ದ ಸ್ವೀಟ್ ಬರ್ಡ್ ಸ್ಯಾಂಗ್. ವೇರ್ ಲೇಟ್ ಅಂದರೆ ಏನು ಹೇಳ್ತಾರೆ ರೀಸೆಂಟ್ಲಿ ಅಂಥೇಳಿ. ವೇರ್ ಲೇಟ್ ಅಂದ್ರೆ ರೀಸೆಂಟ್ಲಿ ಅಂದರೆ ಈ ಅಟಮ್ ಸೀಸನ್ ಬರೋಕ್ಕಿಂತ ಮುಂಚೆ ಅದ ಗಿಡದ ಮೇಲೆ ಏನಾಕಿತ್ತಪ್ಪ ಅಂತಂದ್ರೆ ನಾವು ಪಕ್ಷಿಗಳು ಬಂದು ಕುಂತು ಹಾಡ್ತಿದ್ವು, ಬಟ್ ಅವು ಕೂಡ ಈಗ ಇಲ್ಲ. ಬೇರ್ ರೂಯಿಂಡ್ ಕಾಯರ್ಸ್. ಓಕೆ. ಅಂದ್ರೆ ಈ ಅವರು ಈ ಒಂದು ರೈಟರ್ ಅಥವಾ ಪೋಯೆಟ್ ಅಂತ ಏನಾಗೈತಪ್ಪ ಅಂದರೆ ವಯಸ್ಸಾಗ್ಬಿಟ್ಟೈತಿ. ಈಗ ವಯಸ್ಸದ ನೋಡ್ರಿ, ನಾವು ಹೆಂಗಿದ್ದಾಗ ಹೆಂಗಿರ್ತೀವಿ, ವಯಸ್ಸಾದಾಗ ಏನೂ ಇರೋಂಗಿಲ್ಲ ನಮ್ಮ ಹತ್ರ. ರೈಟ್. ಸೊ ಈವನ್ ನಮ್ಮ ಬಿಲವೆಡ್ ಒನ್ಸು ನಮ್ಮನ್ನು ಬಿಟ್ಟು ಹೋಗುವಂಥ ಚಾನ್ಸ್ ಕೂಡ ಇರ್ತವೆ. ರೈಟ್. ಅದೇ ಥರನಾಗಿ ಇನ್ ಮೀ ದೋ ಸೀಸ್ ದ ಟ್ವಿಲ್ ಲೈಟ್ ಆಫ್ ಸಚ್ ಡೇ. ನೋಡ್ರಿ, ಅಂಥ ಒಂದು ದಿನ ಅಟಮದ ಒಂದು ಅಂಥ ದಿನದ ಸಂಜೆಯನ್ನು ದೋ ಸೀಸ್ಟ್ ಅಂದ್ರೆ ಏನು ರೀ ಸೀಸ್ಟ್ ಅಂದ್ರೆ ಏನು ರೀ ನೀವು ನೋಡಿದ್ರಿ ಅಂದ್ರೆ ಅಂಥ ದಿನ ಒಂದು ಸಂಜೆ ಒಂದು ನೋಡಿದ್ರಪ್ಪ ಅಂದ್ರೆ ಆ್ಯಸ್ ಆಫ್ಟರ್ ಸನ್ಸೆಟ್ ಫೇಡ್ತ್ ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಇನ್ ದ ವೆಸ್ಟ್, ಪಶ್ಚಿಮದಲ್ಲಿ ಸೂರ್ಯ ಮುಳುಗಿದಾದ ಮೇಲೆ ಅಂಥ ಒಂದು ದಿನ ಅಂದರೆ ಅಟಮದ ಒಂದು ದಿನ. ವಿಚ್ ಬೈ ಆ್ಯಂಡ್ ಬೈ ಬ್ಲ್ಯಾಕ್ ನೈಟ್. ನೋಡ್ರಿ, ಬ ಸೌಂಡ್ ರಿಪೀಟ್ ಆಗತೈತಿ, ಅಂದರೆ ಇದೇನು ರೀ ಅಲಿಟ್ರೇಷನ್. ರೈಟ್. ಅಲಿಟ್ರೇಷನ್. ಓಕೆ, ಸಾರಿ. ಓಕೆ, ಅಲಿಟ್ರೇಷನ್ ಇದು ಸೇಮು. ಇಲ್ಲಿ ನೋಡ್ರಿ, 7th ಲೈನ್ ಒಳಗೆ ಅಲಿಟ್ರೇಷನ್ ಐತಿ, 8th ಲೈನ್ ಒಳಗೆ ಡೆತ್ಸ್ ಸೆಕೆಂಡ್ ಸೆಲ್ಫ್ ದ್ಯಾಟ್ ಸೀಲ್ಸ್. ದಿಸ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ಅಲಿಟ್ರೇಷನ್ ಅಂತ ಹೇಳ್ಬೋದು. ನೋಡ್ರಿ, ನೆಕ್ಸ್ಟ್ ಏನಪ್ಪ, ಆ್ಯಸ್ ಆಫ್ಟರ್ ಸನ್ಸೆಟ್ ಫೇಡ್ಸ್ ಇನ್ ದ ವೆಸ್ಟ್ ವಿಚ್ ಬೈ ಆ್ಯಂಡ್ ಬೈ ಬ್ಲ್ಯಾಕ್ ನೈಟ್ ಡೋತ್ ಅಂದ್ರೆ ಏನು ರೀ ಡೂ ಟೇಕ್ ಅವೇ ಡೆತ್ ಸೆಕೆಂಡ್ ಸೆಲ್ಫ್ ದ್ಯಾಟ್ ಸೀಲ್ಸ್ ಆಫ್ ಆಲ್ ಇನ್ ದ ರೆಸ್ಟ್. ಅಂದ್ರೆ ನೋಡ್ರಿ, ಏನಾಕೈತಿ ಅಂಥ ಒಂದು ಸಂಜೆ ಮುಂದೆ ಆದ್ಮೇಲೆ ಏನಾಕೈತಿ ಕತ್ಲು ಆವರಿಸ್ಕೊಂಡು ಬಿಡ್ತೈತಿ. ಕತ್ಲು ಆವರಿಸ್ಕೊಂಡ್ರೆ ನಾವು ಡೆತ್ ಸೆಕೆಂಡ್ ಸೆಲ್ಫ್ ಅಂದ್ರೆ ಏನು ರೀ, ನಾವು ಮಲಗಿರ್ತೀವಲ್ಲ, ಮಲ್ಕೊಂಡಾಗ ಏನದು ಒಂಥರ ಸಾವೇ ಅದು, ನಾವೆಲ್ಲ ಸತ್ತಂಗೆ ಆಗಿಬಿಡ್ತೀವಿ ಅಂತ. ಓಕೆ. ನೆಕ್ಸ್ಟ್, ಇನ್ ಮೀ ದೌ ಸೀಸ್ ದ ಗ್ಲೋಯಿಂಗ್ ಆಫ್ ಸಚ್ ಫೈರ್. ನೀವು ನನ್ನಲ್ಲಿ ಒಂದು ಬೆಂಕಿಯನ್ನು ಕಾಣ್ಬೋದು. ದಟ್ ಆನ್ ಆ್ಯಶಸ್ ಆಫ್ ಹಿಸ್ ಯೂತ್ ಡೋತ್ ಅಂದರೆ ಡೂ. ಆದರೆ ಇಲ್ಲಿ ಏನು ರೀ, ಈಗ ಒಂದು ಬೆಂಕಿಯನ್ನು ನಾವು ಈಗ ನೋಡಿರಿ, ಒಂದು ಕ್ಯಾಂಪ್ ಫೈರನ್ನು ನೀವು ನೋಡಿರ್ತೀರಿ. ಒಂದು ಬೆಂಕಿಯನ್ನು ಹಚ್ಚಿದಪ್ಪ ಅಂತಂದ್ರೆ ಏನಾಕೈತಿ, ಬೆಂಕಿ ಉರಿತಾ ಇರ್ತೈತಿ. ಸ್ಟಾರ್ಟಿಂಗ್ದಾಗ ಉರಿತಾ ಸ್ಟಾರ್ಟಿಂಗ್ನಾಗ ಅದ ಬೆಂಕಿ ಇರ್ತೈತಲ್ರಿ, ಯಂಗ್ ಏಜ್ನಾಗ ಬೆಂಕಿ ಇರ್ತೈತಿ. ಅವ್ನು ಯಂಗ್ ಏಜನ್ನು ನಾವು ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಬೆಂಕಿಗೆ ಗ್ಲೋಯಿಂಗ್ ಫೈರಿಗೆ ಹೋಲಿಸ್ಕೊತಾನೆ ರೈಟರ್. ಯಂಗ್ ಏಜನ್ನು ಗ್ಲೋಯಿಂಗ್ ಫೈರಿಗೆ ಹೋಲಿಸ್ಕೊತಾನು. ಅದ ಫೈರ್ ಮುಂದೆ ಏನಾಕೈತಿ, ಅವನ ಆ್ಯಶ್ ಆಫ್ ಹಿಸ್ ಯೂತ್ ಡೂ ಲೈ. ಆ ಫೈರ್ ಒಳಗನ ಆ ಜೀವನದಾಗ ಆ ಮನುಷ್ಯಂದು ಹುಟ್ಟಿದ ಮನುಷ್ಯ ಸಾಯ್ಲೇಬೇಕಂತೇಳಿ ಇದೊಂದು ಮೆಸೇಜು. ಅಲ್ಲಿ ಬೆಂಕಿ ಆ ಕಟ್ಟಿಗೆಯಿಂದ ಹುಟ್ಕೊಂಡಿರ್ತೈತಲ್ಲ, ಆ ಕಟ್ಟಿಗೆ ಸುಡ್ಕೊಂಡು ಬಂದ ಏನಾಗ್ತೈತಿ, ಲಾಸ್ಟ್ನಾಗ ಅವ ಸಾಯ್ತಾನೆ. ರೈಟ್. ಆ್ಯಸ್ ದ ಡೆತ್ ಬೆಡ್ ವೇರ್ ಆನ್ ಇಟ್ ಮಸ್ಟ್ ಎಕ್ಸ್ಪೈರ್. ಅಂದ್ರೆ ಈ ಡೆತ್ ಬೆಡ್ ಎಲ್ಲೈತಿ ಅದರೊಳಗನೆ ಐತಿ ಅಂತ, ನಮ್ಮ ಜೀವನದೊಳಗೆ ಐತಿ. ಅಂದ್ರೆ ಹುಟ್ಟಿದವ್ರು ಪ್ರತಿಯೊಬ್ಬರು ಸಾಯ್ಲೇಬೇಕಂತೇಳಿ. ಕನ್ಸ್ಯೂಮ್ಡ್ ವಿತ್ ದ್ಯಾಟ್ ವಿಚ್ ಇಟ್ ವಾಸ್ ನರಿಷ್ಡ್ ಬೈ. ನೋಡ್ರಿ, ಸ್ಟಾರ್ಟಿಂಗ್ನಾಗ ನಾವು ಇದರಿಂದ ಈ ಬೆಂಕಿಗೆ ಎಕ್ಸಾಂಪಲ್ ಕೊಡ್ತಾರಪ್ಪ ಅಂದ್ರೆ ನಮ್ಮ ದೇಹದಿಂದ ನಾವೇನು ಹುಟ್ಕೊಂಡಿವಲ್ಲ, ಈ ದೇಹ ಕೊನೆಗೆ ಏನಾಕೈತಿ, ಮಣ್ಣಾಗಿ ಹೋಗ್ತೈತಿ ಅಂತ ಹೇಳತ್ತಾರೆ. ಇಲ್ಲೇ ಬೆಂಕಿಗೆ ಹೋಲಿಸ್ಯಾರು. ಆ ಕಟ್ಟಿಗೆನೇ ನಮ್ಮ ದೇಹ. ಇಲ್ಲಿ ಆ ಕಟ್ಟಿಗೆಗೆ ನಾವು ಉರಿ ಹಚ್ಚಿರ್ತೀವಿ. ಸ್ಟಾರ್ಟಿಂಗ್ನಾಗ ಭಾಳ ಚಂದ ಅನಿಸಿರ್ತೈತಿ, ಆಮೇಲೆ ಸುಟ್ಕೊಂಡು ಕನ್ಸ್ಯೂಮ್ಡ್ ಆಗಿಬಿಡ್ತೈತಿ, ಆಮೇಲೆ ನಾವು ಸಾಯ್ತೀವಿ. ಅದು ಮೆಸೇಜು. ಓಕೆ. ಇವು ಮೂರನ್ನು ಕೂಡ ಈ ನೋಡ್ರಿ ಇಂಪಾರ್ಟೆಂಟ್ ಲೈನ್. ಈ 12 ಲೈನ್ಗಿಂತ ಇನ್ನು 2 ಲೈನ್ ಭಾಳ ಇಂಪಾರ್ಟೆಂಟ್ ಅದಾವೆ.
ಓಕೆ, ದಿಸ್ ಯು ಪರ್ಸೀವ್ಸ್ಟ್ ಅಂದರೆ ಪರ್ಸೀವ್ ಗ್ರಹಿಸುವುದು, ವಿಚ್ ಮೇಕ್ಸ್ ದೈ ಮೀನ್ಸ್ ಅವರ್ ಲವ್ ಮೋರ್ ಸ್ಟ್ರಾಂಗ್. ಈ ಒಂದು ಎಲ್ಲ ನೋಡಿದರೆ ನಮಗೇನಪ್ಪ ಅಂತಂದ್ರೆ ನನ್ನ ಪ್ರೀತಿ ಕಡಿಮೆ ಆಗೋದಿಲ್ಲ, ಜೀವನದಾಗ ಏನೂ ಇಲ್ಲಪ್ಪ ಒಂದು ದಿವ್ಸ ಸತ್ತು ಹೊಕ್ಕಿವಿ ಅನ್ನೋದಲ್ಲ. ಇದನ್ನು ನೋಡಿದ್ರೆ ಏನಾಕೈತಪ್ಪ ಅಂತಂದ್ರೆ ಅವರ್ ಲವ್ ಬಿಕಮ್ಸ್ ಸೋ ಸ್ಟ್ರಾಂಗ್, ಭಾಳಷ್ಟು ಗಟ್ಟಿ ಆಕೈತಿ, ಪೊಟೆಂಟ್ ಆಕೈತಿ, ಪವರ್ಫುಲ್ ಆಕೈತಿ ಅಂಥೇಳಿ ಹೇಳ್ತಾನೋ. ಅಂದ್ರೆ ಈ ಡೆತ್ತಿಗೂ ಮತ್ತು ಲವ್ಗೂ ಯಾವುದೇ ಥರನಾದ ಸಂಬಂಧ ಇಲ್ಲ ಅಂತ ಅವ್ರು ಹೇಳೋದಿಲ್ಲ. ಈಗ ನೋಡ್ರಿ, ಲವ್ ಅಂತಂದರೆ ನಾವು ಕಾಲೇಜ್ ಟೈಮ್ನಾಗ ಮಾಡೋದಲ್ಲ, ಅದಷ್ಟೇ ಲವ್ ಅಂತಲ್ಲ, ಕೊನೆವರೆಗೂ ಇರೋದು ಲವ್ ಅಂತ ಅವರು ಹೇಳ್ತಾರೆ. ಓಕೆ ಫೈನ್. ಟು ಲವ್ ದ್ಯಾಟ್ ವೆಲ್ ವಿಚ್ ಯು ಮಸ್ಟ್ ಲೀವ್ ಎರ್ ಲಾಂಗ್. ಭಾಳ ಜಲ್ದಿನ ನಾವು ಬಿಟ್ಬಿಡಬೇಕು ಅಂತ ಹೇಳ್ತಾರೆ. ಲೀವ್ ಎರ್ ಲಾಂಗ್. ಅಂದರೆ ಬಿಫೋರ್, ಅಂದರೆ ಇವನ್ನೆಲ್ಲ ವಿಚಾರಗಳನ್ನು ಮೊದಲೇ ಬಿಟ್ಟು ಹಾಕ್ಬಿಡಬೇಕು. ನಾವು ಸಾಯ್ತೀವಿ, ಯಾಕೆ ಪ್ರೀತಿಸಬೇಕು ಅಂದರೆ ಈ ಏಜ್ಗೂ ಲವ್ಗೂ ಡೆತ್ಗೂ ಯಾವ ಥರನಾಗಿ ಸಿಂಕ್ರನೈಸ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಕಲಿತ್ವಿ. ಓಕೆ, ನಿಮ್ಗೆ ಯಾವುದೇ ಥರನಾದ ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ರಿ, ಇಲ್ಲಾಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ನನ್ನ ಕಾಂಟ್ಯಾಕ್ಟು ಮಾಡ್ಬೋದು. ಓಕೆ, ದಿಸ್ poetry is dedicated for all the students, those who are requested me to make this video. Okay, thank you guys, thank you for watching this video. Have a nice day. If you like it, please share to your friends also. Thank you.